ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಹೊಸ ವರ್ಷ ಎಂದರೆ ಕೇವಲ ಒಂದು ದಿನದ ಬದಲಾವಣೆಯಲ್ಲ, ಇದು ನಿಮ್ಮ ಭಾಗ್ಯ ಬದಲಿಸುವಂತಹ ಒಂದು ದೈವಿಕವಾದಂತಹ ಅವಕಾಶ. ಹೌದು, ಈ ಒಂದು ದಿನ ಅತ್ಯಂತ ಮುಖ್ಯವಾದಂತಹ, ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ನಿರ್ಧಾರಗಳನ್ನು ನೀಡುವಂತಹ ಒಂದು ಖುಷಿಯ ದಿನ. ಈ ಹೊಸ ವರ್ಷದ ಮೊದಲ ಕ್ಷಣಗಳಲ್ಲಿ ನೀವು ಮಾಡುವಂತಹ ಕೆಲವೊಂದು ಕೆಲಸಗಳು ಅಥವಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಂದಾಗಿ ಅಥವಾ ಕೆಲವೊಂದು ರಿಚುವಲ್ಸ್ಗಳಿಂದ ಹಣ, ಆರೋಗ್ಯ, ಶಾಂತಿ, ಸಮೃದ್ಧಿಯನ್ನು ನಿಮ್ಮ ಜೀವನಕ್ಕೆ ಆಕರ್ಷಣೆ ಮಾಡ್ತಾ ಹೋಗುತ್ತೆ. ಹೌದು, ನೀವು ಕಳೆದ ವರ್ಷ ತುಂಬಾ ಕಷ್ಟ ಅನುಭವಿಸಿದ್ದೀರಾ, ಅಥವಾ ಈ ಬರಲಿರ್ತಕ್ಕಂತಹ ವರ್ಷಗಳಲ್ಲಿ ಅವು ಯಾವುದೇ ಕಷ್ಟಗಳು ನಿಮ್ಮ ಪಾಲಿಗೆ ತೊಂದರೆಯನ್ನು ಉಂಟು ಮಾಡಬಾರ್ದು ಅನ್ನೋದಾದ್ರೆ, ನಿಮ್ಮ ಎಲ್ಲ ಕನಸುಗಳು ನೆನಸಾಗಬೇಕು ಅನ್ನೋದಾದ್ರೆ, ಈ ವರ್ಷ ನಿಮಗೆ ಹೊಸ ಆರಂಭವನ್ನು ನೀಡಬೇಕು ಹಾಗೂ ನಿಮ್ಮ ಕನಸಿನ ಒಂದು ಲೋಕದಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ತರಬೇಕು ಅನ್ನೋದಾದ್ರೆ, ನಾವು ಇವತ್ತಿನ ದಿನ ಸರಳವಾಗಿ ಹೇಳುವಂತಹ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂತಹ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ಗಳನ್ನ ಈ ದಿನ ಅಂದರೆ ಹೊಸ ವರ್ಷದ ಹಿಂದಿನ ದಿನ ರಾತ್ರಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕನಸುಗಳು ನೆನಸಾಗುತ್ತಾ ಹೋಗುತ್ತದೆ. ಹಾಗೂ ಬರಲಿರುವ 2026 ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದಂತಹ ಅವಕಾಶವನ್ನು ನೀಡುತ್ತದೆ. ಲಕ್ಷ್ಮೀ ದೇವಿಯ ಕೃಪೆಯು ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ ಸ್ಥಿರವಾಗಿರುತ್ತದೆ. ಹೌದು, ಇಂತಹ ಒಂದು ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿರ್ತಕ್ಕಂತಹ ಈ ಒಂದು ದಿನವನ್ನು ನೀವು ಉತ್ತಮ ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ಇವತ್ತಿನ ದಿನ ಹೇಳುವಂತಹ ಈ ಒಂದು ಪರಿಹಾರಗಳನ್ನು ನೀವು ಸರಳವಾಗಿ ಮಾಡಬಹುದು. ಆದರೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಹೊಸ ವರ್ಷದ ಮೊದಲನೆಯ ದಿನ ಅಂದರೆ 2026 ಗುರುವಾರದ ದಿನ ಹಿಂದಿನ ದಿನ ಅಂದರೆ ಬುಧವಾರದ ದಿನ ರಾತ್ರಿ ಈ ಒಂದು ರಿಚುವಲ್ಸ್ಗಳನ್ನ, ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನ ನೀವು ಮಾಡಬೇಕು. ನಾವು ಇವತ್ತಿನ ದಿನ 2 ವಿಧಾನಗಳನ್ನು ತಿಳಿಸಲಿದ್ದೇವೆ. ಸಾಧ್ಯವಾದರೆ 2 ವಿಧಾನಗಳನ್ನಾದರೂ ಮಾಡಬಹುದು, ಅಥವಾ ಅದರಲ್ಲಿ ಒಂದು ವಿಧಾನಗಳನ್ನಾದರೂ ನೀವು ಮಾಡಬಹುದು. ಹೊಸ ವರ್ಷದಲ್ಲಿ ಹಣ, ಅದೃಷ್ಟ, ಶಾಂತಿಯನ್ನು ಸೆಳೆಯುವಂತಹ ಅದ್ಭುತವಾದಂತಹ ಪರಿಹಾರ ಅಂದರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದಾಗಿದೆ. ಇದಕ್ಕಾಗಿ ನೀವು ಮೊದಲು ಬೇ ಲೀಫ್ ಅಥವಾ ಪಲಾವ್ ಎಲೆಯನ್ನು ಈ ಒಂದು ಪರಿಹಾರಕ್ಕೆ ಬಳಸಿಕೊಳ್ಬೇಕು. ಅಂದರೆ ಒಂದು ಚಿಕ್ಕ ಎಲೆ, ಆದರೆ ಇದರಲ್ಲಿ ಅಡಗಿದೆ ಒಂದು ಮಹಾಶಕ್ತಿ. ಹೊಸ ವರ್ಷದ ಮೊದಲ ದಿನ ಈ ಒಂದು ಬೇಲಿಫ್ ತಂತ್ರವನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪಾ ಆಶೀರ್ವಾದ ದೊರೆಯುವುದರ ಜೊತೆಗೆ ಒಂದು ನೆಮ್ಮದಿಯ ವಾತಾವರಣ ನಿಮ್ಮ ಮನೆಗಳಲ್ಲಿ ಉಂಟಾಗ್ತಾ ಹೋಗುತ್ತೆ. ಹೌದು, ಅಂದರೆ ಬುಧವಾರದ ದಿನ ಸಂಜೆಯ ವೇಳೆಯಲ್ಲಿ 6 ಗಂಟೆಯ ಸುಮಾರಿನಲ್ಲಿ ಅಥವಾ 6 ಗಂಟೆಯ ನಂತರ ಈ ಒಂದು ಪರಿಹಾರವನ್ನ ನೀವು ಮಾಡಬೇಕು. ಆದರೆ ನೆನಪಿಡಿ ಸ್ನೇಹಿತರೆ, ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಮಾಡುವ ಮೊದಲು ಅದರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಂತರ ಮಾಡಬೇಕು. ಇದರಿಂದ ಯೂನಿವರ್ಸ್ನ ಜೊತೆ ನೀವು ಅತ್ಯಂತ ಶೀಘ್ರವಾಗಿ ಕನೆಕ್ಟ್ ಆಗಬಹುದು ಹಾಗೂ ಯೂನಿವರ್ಸ್ನ ಬ್ಲೆಸ್ಸಿಂಗ್ ಕೂಡ ನಿಮಗೆ ಅತ್ಯಂತ ಫಾಸ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇದಕ್ಕೆ ಯಾವ ವಸ್ತುಗಳು ಬೇಕು ಅಂತ ಅನ್ನೋದಾದರೆ, ನಮಗೆ ಬೇ ಲೀಫನ್ನು ತೆಗೆದುಕೊಳ್ಬೇಕು ಮತ್ತು ಒಂದು ಮೇಣದ ಬತ್ತಿ ಅಥವಾ ತುಪ್ಪದ ದೀಪವನ್ನಾದರೂ ಕೂಡ ನೀವು ಬಳಸಬಹುದು. ಅದರ ಜೊತೆ ಒಂದು ಹಸಿರು ಅಥವಾ ಆರೆಂಜ್ ಕಲರ್ ಪೆನ್ ಅನ್ನು ಬಳಸಬಹುದು. ಹಾಗೂ ಒಂದು ಹಳದಿ ಕಾಗದವನ್ನು ಅಥವಾ ಹಳದಿಯ ಒಂದು ಪೇಪರ್ ಇಲ್ಲ ಅನ್ನೋದಾದರೆ ವೈಟ್ ಪೇಪರ್ ಅನ್ನು ಕೂಡ ನೀವು ಬಳಸಬಹುದು. ಈ ಒಂದು ವೈಟ್ ಪೇಪರಿನಲ್ಲಿ ಮೊದಲನೆಯದಾಗಿ ಅರಿಶಿಣದಿಂದ ಅದರಲ್ಲಿ ಒಂದು ಶ್ರೀ ಎಂಬ ಒಂದು ಪದವನ್ನು ಬರೆಯಬೇಕು. ಹೌದು, ಶ್ರೀ ಎಂದು ಬರೆದು ಅದರ ಕೆಳಗಡೆ ನೀಲಿ ಪೆನ್ನಿನಿಂದ ನಿಮ್ಮ ಯಾವುದೇ ರೀತಿಯಾದಂತಹ ಇಚ್ಛೆಗಳು, ಮೂರು ವಿಷಯಗಳನ್ನ ಆ ಒಂದು ಪೇಪರ್ನಲ್ಲಿ ಬರೆಯಬೇಕು. ಸ್ಪಷ್ಟವಾಗಿ ಬರೆಯಬೇಕು. ಆದರೆ ಅದಕ್ಕೂ ಮೊದಲು ನಿಮ್ಮ ಮನಸ್ಸಿನಲ್ಲಿ ನೀವು ಅಂದುಕೊಂಡಿರ್ತಕ್ಕಂತಹ ನಿಮ್ಮ ಕನಸುಗಳನ್ನು, ದೃಢವಾಗಿರ್ತಕ್ಕಂತಹ ಒಂದು ಕಲ್ಪನೆಯನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಬೇಕು. ಆ ಒಂದು ನಿಮ್ಮ ಆಸೆಗಳ ಮತ್ತು ವಿಷಯಗಳ ಮೇಲೆ ದೃಢವಾದಂತಹ ನಂಬಿಕೆ ಇರಬೇಕು. ಸ್ಪಷ್ಟವಾದಂತಹ ಕ್ಲಿಯಾರಿಟಿ ಇರಬೇಕು ಆ ಒಂದು ಗುರಿಯ ಮೇಲೆ. ಆ ಒಂದು ಯಾವ ಇಚ್ಛೆ ನಾನು ಈ ಒಂದು 2026ರಲ್ಲಿ ನಾನು ನೆರವೇರಿಸಿಕೊಳ್ಬೇಕು ಅನ್ನೋದಿದ್ದೀನಿ, ನನ್ನ ಯಾವ ಇಚ್ಛೆ ಪೂರ್ಣಗೊಳ್ಬೇಕು ಎಂಬುದರ ಒಂದು ಸ್ಪಷ್ಟ ಕಲ್ಪನೆ ನಿಮಗಿರಬೇಕು. ಆ ಒಂದು 3 ವಿಷಯಗಳು ಅಂದರೆ ಆ ಒಂದು 3 ಆಸೆಗಳನ್ನ ಆ ಒಂದು ಪೇಪರ್ನಲ್ಲಿ ಒಂದರ ಕೆಳಗೆ ಒಂದರಂತೆ 3 ವಿಷಯಗಳನ್ನ ಬರೆಯಬೇಕು. ಇದು ನಿಮ್ಮ ಹಣದ ವಿಚಾರವಾಗಿರಬಹುದು, ಅಥವಾ ನಿಮ್ಮ ನೆಮ್ಮದಿಯ ವಿಚಾರವಾಗಿರಬಹುದು, ಅಥವಾ ಆರೋಗ್ಯದ ವಿಚಾರ, ಅಥವಾ ಮನಃಶಾಂತಿ, ಅಥವಾ ಸಕ್ಸಸ್, ಅಥವಾ ಜಾಬ್, ಈ ರೀತಿಯಾಗಿ ಯಾವುದೇ ವಿಚಾರವಾಗಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಲೈಫ್ ಆಗಲಿ ಅಥವಾ ಮ್ಯಾರೇಜ್ ಲೈಫ್ ಬಗ್ಗೆ ಆದರೂ ನೀವು ಈ ಒಂದು ವಿಷಯಸನ್ನ ಬರೆಯಬೇಕು. ಹಾಗೂ ಉದಾಹರಣೆಗೆ, ನನ್ನ ಜೀವನದಲ್ಲಿ ಹಣ ನಿರಂತರವಾಗಿ ಹರಿದು ಬರ್ತಾ ಇದೆ, ನನ್ನ ಎಲ್ಲ ಕನಸುಗಳು ನನಸಾಗಿದೆ, ನನ್ನ ಈ ಒಂದು ವರ್ಷದಲ್ಲಿ ನಾನು ಅಂದುಕೊಂಡಂತಹ ಕೆಲಸವನ್ನು ನಾನು ಪಡೆದಿದ್ದೇನೆ, ಥ್ಯಾಂಕ್ ಯು ಯೂನಿವರ್ಸ್, ಈ ರೀತಿಯಾಗಿ ಬರೆಯಬೇಕು. ನಂತರ ಬರೆದು ಇದನ್ನು ದೀಪದ ಮುಂದೆ ಇಟ್ಟು ಅಥವಾ ಮೇಣದ ಬತ್ತಿಯಾದರೂ ಇಟ್ಟು 2 ಕೈಯಲ್ಲಿ ಹಿಡಿದು ಮಡಚಿ ನಿಮ್ಮ ಒಂದು ಇಷ್ಟವಾದಂತಹ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಅಥವಾ ಈ ಯೂನಿವರ್ಸ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪೇಪರನ್ನು ನೀವು ಆ ಒಂದು ದೀಪದಲ್ಲಿ ಸುಡಬೇಕು.
ಅದರ ಜೊತೆಗೆ ನಾವು ಹೇಳಿರುವಂತಹ ಮೊದಲೇ ಹೇಳಿದಂತೆ ಬೇ ಲೀಫ್ ಅನ್ನು ಕೂಡ ಜೊತೆಯಲ್ಲಿ ಸುಡಬೇಕು. ಈ ರೀತಿಯಾಗಿ ಎರಡೂ ಕೂಡ ಒಟ್ಟಿಗೆ ಇದನ್ನು ಒಂದು ದೀಪದ ಸಹಾಯದಿಂದ ನಿಧಾನವಾಗಿ ಇದನ್ನ ಸುಡಬೇಕು. ಈ ರೀತಿಯಾಗಿ ಸುಟ್ಟ ನಂತರ ನನ್ನ ಎಲ್ಲ ಇಚ್ಛೆಗಳು ಈ ಒಂದು ಬರುವಂತಹ ವರ್ಷದಲ್ಲಿ ಎಲ್ಲವೂ ಕೂಡ ನೆರವೇರಲಿದೆ ಎಂಬ ಒಂದು ಭಾವನೆಯನ್ನು ನೀವು ಹೊಂದಬೇಕು. ಹಾಗೂ ಈ ಒಂದು ಕೆಲಸವನ್ನು ಕೂಡ ಮಾಡುವ ಮೊದಲು ಯಾರಿಗೂ ಹೇಳದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಹಾಗೂ ಈ ಒಂದು ಸುಟ್ಟಿರ್ತಕ್ಕಂಥ ಬೇ ಲೀಫ್‌ನ ಪುಡಿ ಮತ್ತು ಒಂದು ಪೇಪರ್‌ನ ಪುಡಿಯನ್ನು ನೀವು ಯಾವುದಾದರೂ ಮಣ್ಣಿನ ಗಿಡಕ್ಕೆ ಅಂದರೆ ಮರುದಿನ ಬೆಳಗ್ಗೆ ಅಂದರೆ ಹೊಸ ವರ್ಷದ ಮರುದಿನ ಬೆಳಗ್ಗೆ ಯಾವುದಾದರೂ ಒಂದು ಗಿಡದ ಕೆಳಗಡೆ ಅಥವಾ ಹರಿಯುವ ನೀರಿಗೆ ಇದನ್ನು ಬಿಡಬೇಕು. ಇದರ ಮೂಲಕ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರುವಂತೆ ಹಾಗೂ ಸಮೃದ್ಧಿಯ ಜೀವನವನ್ನು ನೀವು ಜೀವಿಸುವಂತೆ ಮಾಡ್ತಾ ಹೋಗುತ್ತೆ. ಯೂನಿವರ್ಸ್ ನಿಮ್ಮ ಎಲ್ಲ ವಿಷಯಗಳನ್ನು ನಿಮ್ಮ ಇಚ್ಛೆಗಳನ್ನು ನೆರವೇರಿಸಲು ಕಾತುರವಾಗಿರುತ್ತೆ. ಆದರೆ ಈ ಒಂದು ಕೆಲಸವನ್ನು ಅಥವಾ ರಿಚುವಲ್ಸ್ ಮಾಡುವಾಗ ಯಾವುದೇ ರೀತಿಯಾದಂತಹ ಸಂಶಯ ಬೇಡ. ಹಾಗೂ ಎಲ್ಲ ಕೆಲಸಗಳು ಆದ ಮೇಲೆ ಕೃತಜ್ಞತಾ ಭಾವನೆಯನ್ನು ಹೊಂದಿ ಥ್ಯಾಂಕ್ ಯು ಅಂತ ಯೂನಿವರ್ಸ್ಗೆ ಹೇಳಿ ನಂತರ ಇದನ್ನು ಲೆಟ್ ಗೋ ಮಾಡಿ. ಹಾಗೂ ಈ ಒಂದು ತಂತ್ರವನ್ನು ಅಥವಾ ಈ ಒಂದು ರಿಚುವಲ್‌ನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಆಗಬಹುದು. ಬರುವಂತಹ ದಿನಗಳು ನಿಮ್ಮ ದಿನಗಳಾಗಿರಲಿ, ಖುಷಿಯ ದಿನಗಳಾಗಿರಲಿ. ನಂತರದ ಇನ್ನೊಂದು ಪರಿಹಾರದ ಬಗ್ಗೆ ನೋಡೋದಾದ್ರೆ, ನೀವು ಮೊದಲು ಒಂದು ಉತ್ತಮವಾಗಿರ್ತಕ್ಕಂತಹ ಬೇ ಲೀಫ್ ಅನ್ನು ತೆಗೆದುಕೊಳ್ಳಿ. ಎಲ್ಲೂ ಕೂಡ ಮುರಿಯದೇ ಇರ್ತಕ್ಕಂತಹ ಹಾಳಾಗದೇ ಇರ್ತಕ್ಕಂತಹ ಒಂದು ಬೇ ಲೀಫ್ ಅಂದರೆ ಪಲಾವ್ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ನಿಮ್ಮ ವಿಶಸ್ ಅನ್ನು ಅಂದರೆ ನಿಮ್ಮ ಯಾವುದೇ ಇಚ್ಛೆಯನ್ನು ಒಂದು ಬಾರಿ ಬರೆಯಿರಿ. ಅಂದರೆ ಹಣದ ವಿಚಾರವಾಗಿರಬಹುದು ಅಥವಾ ಕೆಲಸದ ವಿಚಾರ, ಯಾವುದೇ ವಿಚಾರದ ಬಗ್ಗೆ ಒಂದೇ ಒಂದು ಪದದಲ್ಲಿ ಆ ಒಂದು ಪಲಾವ್ ಎಲೆಯ ಮೇಲೆ ಬರೆಯಿರಿ. ನಂತರ ಈ ಒಂದು ಪಲಾವ್ ಎಲೆಯನ್ನು ಎರಡೂ ಕೈಗಳಿಂದ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ನಂತರ ಈ ಒಂದು ಬೇ ಲೀಫ್ ಅನ್ನು ಒಂದು ಪೇಪರಲ್ಲಿ ಅಥವಾ ಒಂದು ಚಿಕ್ಕ ಕವರಲ್ಲಿ ಹಾಕಿಟ್ಟು ಅದನ್ನು ನೀವು ಮಲಗುವ ದಿಂಬಿನ ಕೆಳಗಡೆ ಆ ಒಂದು ದಿನ ಅಂದರೆ ನ್ಯೂ ಇಯರ್‌ನ ಹೊಸ ವರ್ಷದ ಹಿಂದಿನ ದಿನ ಅದನ್ನು ನೀವು ಮಲಗುವ ದಿಂಬಿನ ಕೆಳಗಡೆ ಇಡಿ. ನಂತರ ಮರುದಿನ ಬೆಳಗ್ಗೆ ಇದನ್ನು ಸುಟ್ಟು ಬಿಡಿ. ಅಂದರೆ ಯಾವುದಾದರೂ ದೀಪದ ಸಹಾಯದಿಂದ ಅಥವಾ ಮೇಣದ ಬತ್ತಿಯ ಸಹಾಯದಿಂದ ಈ ಒಂದು ಬೇ ಲೀಫ್ ಅನ್ನು ಸುಟ್ಟು ಇದರ ಪುಡಿಯನ್ನು ಯಾವುದಾದರೂ ಗಿಡದ ಕೆಳಗಡೆ ಅಥವಾ ಯಾವುದಾದರೂ ಹರಿಯುವ ನೀರಿಗೆ ಇದನ್ನು ಹಾಕಬಹುದು. ಅತ್ಯಂತ ಸರಳವಾಗಿರ್ತಕ್ಕಂಥ ಈ 2 ಟೆಕ್ನಿಕ್‌ಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ತಾ ಹೋಗುತ್ತೆ. ಬರಲಿರುವ ವರ್ಷದಲ್ಲಿ ನಿಮ್ಮ ಇಷ್ಟದ ದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೂ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವು ಆರಂಭ ಉತ್ತಮವಾಗಿದ್ದರೆ ಬರ್ತಕ್ಕಂಥ ದಿನಗಳಲ್ಲಿ ಉತ್ತಮವಾದಂಥ ಫಲವನ್ನು ನಾವು ಕಾಣಬಹುದು. ಅದಕ್ಕಾಗಿ ನಂಬಿಕೆಯಿಂದ ಯಾವುದೇ ರೀತಿಯಾದಂಥ ಮ್ಯಾನಿಫೆಸ್ಟೇಷನ್ ಅನ್ನು ಮಾಡಿ. ಆದರೆ ನಂಬಿಕೆ ಇಲ್ಲದೆ ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸ ಕೂಡ ಯಶಸ್ಸನ್ನು ಕೊಡೋದಿಲ್ಲ. ಅದಕ್ಕಾಗಿ ಚಿಕ್ಕ ಕೆಲಸ ಮಾಡಿದ್ರೂ ಕೂಡ ನಂಬಿಕೆಯಿಂದ, ಪೂರ್ಣ ವಿಶ್ವಾಸದಿಂದ, ಶ್ರದ್ಧೆಯಿಂದ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ಬರ್ತಕ್ಕಂತಹ 2026 ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ತಂದುಕೊಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾವು ಇವತ್ತಿನ ದಿನ ಸರಳವಾಗಿ ಬೇ ಲೀಫ್ ಅನ್ನು ಬಳಸಿಕೊಂಡು ಯಾವ ರೀತಿಯಾಗಿ 2 ವಿಧಾನದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಅನ್ನು ಮಾಡಬಹುದು ಎಂಬುದನ್ನು ಹೇಳಿದ್ದೇವೆ. ಈ ಒಂದು ವಿಧಾನ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಅಥವಾ ಇನ್ನೂ ಹಲವಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ಮತ್ತು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.